ನಮಸ್ತೆ ಚಾಲಕರೇ, ನನ್ನ ಹೆಸರು ವಿಶ್ವನಾಥ್ ಅಂತ. ನಾನು ಒಂದು 5-6 ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀನಿ. 2018 ಇವಾಗ ಓಲಾ ಊಬರ್ ಅಂತ ಏನ್ ಕಂಪ್ನಿಗಳಿದಾವೆ ಅದರಿಂದ ಜೀತ ದಾಳ ನಾವು ಬದಲಾಗ್ಬೇಕು. ಇವಾಗ ನಾವು ಟೌನರ್ ಅಪ್ಲಿಕೇಶನ್ ಅಂತ ಬಂದೆ. ಇವಾಗ ನನ್ನ ಹೆಸರು ಬಿಲ್ ಹೋಗುತ್ತೆ. ಇದು ನನ್ ಗಾಡಿ. ಇವಾಗ ಅದೇ ಓಲಾ ಊಬರ್ ಅಲ್ಲಿ ಅವ್ರ ಹೆಸರು ಬಿಲ್ ಹೋಗುತ್ತೆ. ಟೌನರ್ ಅನ್ನೋ ಅಪ್ಲಿಕೇಶನ್ ಇಂದ ನಮ್ಗೆ ಗೌರ್ಮೆಂಟ್ ರೇಟ್ ಏನಿದೆ ಮಿತಿ ಹೋಗುತ್ತೆ, ಅದು ನಮಗೆ ಅಮೌಂಟ್ ಸಿಗುತ್ತೆ. ಅದೇ ಬೇರೆ ಅಪ್ಲಿಕೇಶನ್ ಅಲ್ಲಿ ಓಲಾ ಆಗ್ಬೋದು, ಊಬರ್ ಆಗ್ಬೋದು, ಈಗ ರ್ಯಾಪಿಡ್ ಆಗ್ಬೋದು, ನಂಬ್ಯಾಟ್ರ್ ಆಗ್ಬೋದು, ಇವನ್ನ ನಂಬ್ಕೊಂಡ್ರೆ ಜೀತದಾಳ ಪದ್ಧತಿ ಬರುತ್ತೆ. ಈಗ ಆಲ್ರೆಡಿ ಬೇಸತ್ತು ಹೋಗಿದ್ದಾರೆ ಡ್ರೈವರ್ಸ್ ಎಲ್ಲ. ಅದಕ್ಕೆ ಚಾಲಕ ಬಂದು ನಿಂತ್ರೆ ಈ ಟೌನರ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ವೀಟ್ ಹಾಕೊಂಡು ಗಾಡಿ ಹೋಗ್ತೀವಿ. ಈಗ ಬುಕಿಂಗ್ ಆ್ಯಪ್ ಬಂದಿದೆ, ಅದನ್ನ ಕಸ್ಟಮರ್ ಗಳಿಗೆ ಇನ್ಸ್ಟಾಲ್ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಮ್ಗೆಲ್ಲ ಅನುಕೂಲ ಆಗುತ್ತೆ. ಮತ್ತೆ ಇದೇನಿದೆ ಈ ಓಲಾ ಊಬರ್ ಎಲ್ಲ ಮುಂದಿನ ದಿನಗಳಲ್ಲಿ 4-5 ತಿಂಗಳಲ್ಲಿ ಬ್ಯಾನ್ ಮಾಡ್ಬಿಡುವ. ಈ ಕಂಪ್ನಿಗಳೆಲ್ಲ ಮುಚ್ಚೋಗ್ತವೆ. ಟೌನರ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಎಲ್ಲ ನೀಟ್ ಹಾಕೊಂಡು ಅದರಲ್ಲಿ ಕಸ್ಟಮರ್ ಗಳಿಗೆ ಬಿಲ್ ಕೊಡ್ತಾ ಹೋದ್ರೆ ನಮ್ಮ ಹೆಸರು ಹೋಗುತ್ತೆ. ನಾವು ಬಿಸ್ನೆಸ್ ಮ್ಯಾನ್ ಗಳಾಗ್ಬೋದು. ಮುಂದಿನ ದಿನಗಳಲ್ಲಿ ಎಲ್ಲಾರ್ಗು ರಿಕ್ವೆಸ್ಟ್ ಮಾಡಿ ಹೇಳ್ತಿದೀನಿ, ಈ ಓಲಾ ಊಬರ್ ರ್ಯಾಪಿಡೋ ನಮ್ಯಾಟ್ರಿ ಎಲ್ಲ ಬಿಟ್ಬಿಟ್ಟು ಈ ಟೌನರ್ ಅಪ್ಲಿಕೇಶನ್ ಇಂದ ತುಂಬಾ ಹೆಲ್ಪ್ ಆಗುತ್ತೆ. ಈ JP ನಗರ ಇರೋ ಮೆಟ್ರೋ ಸ್ಟೇಷನ್ ಹತ್ರ ಬನ್ನಿ, ಇಲ್ಲಿ ಟೌನರ್ ಆಫೀಸ್ ಇದೆ. ಇಲ್ಲಿ ಚೆನ್ನಾಗಿ ಮಾಹಿತಿ ಕೊಡ್ತಾರೆ. ಒಂದು ಯೂನಿಫಾರ್ಮ್ ಹಾಕಿಲ್ಲ, ಗಾಡಿ ವಾಷಿಂಗ್ ಅಂತ ತಂದಿದೆ ಸ್ನೇಹಿತರೆ. ಹಂಗಾಗಿ ಇವಾಗ ನೋಡಿ, ಈಗ 10 ರೂಪಾಯಿ 12 ರೂಪಾಯಿ ಓಡ್ಕೊಂಡು ಇರ್ತೀರಾ ಜನ ಪೂರ್ತಿ, ಅದೇ ತರ ಇರಿ. ಇಲ್ಲ ಗೌರ್ಮೆಂಟ್ ರೇಟ್ ಏನಿದೆ 24 ರುಪೀಸ್ ಬೇಕು, ಈಗ ನೈಟ್ 1.5 ತಿಂಗ್ ಆ ತರ ಓಡ್ತದಂತೆ ನಮ್ಗೆ ಅನುಕೂಲ ಆಗುತ್ತೆ. ಗೌರ್ಮೆಂಟ್ ರೇಟ್ ಏನಿದೆ, ಟ್ಯಾಕ್ಸಿ ರೇಟ್ ಏನಿದೆ ಅದು ಸಿಗುತ್ತೆ. ಈ ಟೌನರ್ ಅಪ್ಲಿಕೇಶನ್ ಇಂದ ಡ್ರೈವರ್ ಗಳಿಗೆಲ್ಲ ಅನುಕೂಲ ಆಗುತ್ತೆ. ಈಗ ಆಲ್ರೆಡಿ ನೋಡಿ 10-12 ವರ್ಷದಿಂದ ಈ ಓಲಾ ಊಬರ್ ಸಂಸ್ಥೆಗಳು ಬಂದ್ಬಿಟ್ಟು ಜೂನ್ ಎಲ್ಲ ಹಾಳಾಗೋಗ್ಬಿಟ್ಟಿದೆ. ಈಗ ನೋಡಿ ಜೀತದಾಳ ಪದ್ಧತಿ, ಈಗ ಅವ್ರು ಹೇಳ್ದ ನಾವು ಕೇಳ್ಬೇಕು. ಈಗ ಐಡಿಗಳನ್ನ ಬ್ಲಾಕ್ ಮಾಡ್ತಾನೆ, ಕ್ವಶನ್ ಮಾಡಿ ಕೇಳಂಗಿಲ್ಲ. ಈ ಕಸ್ಟಮರ್ಗೆ ಅವರಿಗೆ ದೇವ್ರುಗಳು, ಡ್ರೈವರ್ ಬಗ್ಗೆ ಕೇಳೋರು ಯಾರು ಇಲ್ಲ. ಹಾಗಾಗಿ ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊಂತೀನಿ, ಎಲ್ಲಾ ಡ್ರೈವರ್ಗಳು ಈ ಟೌನರ್ ಅನ್ನೋ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಮೀಟರ್ ಹಾಕೊಂಡೇ ಓಡಿಸ್ಬೇಕು. ಹಿಂದಿನ ದಿನಗಳಲ್ಲಿ ಈ ಓಲಾ ಊಬರ್ ರ್ಯಾಪಿಡ್ ಎಲ್ಲ ಮುಚ್ಚೋಗ್ತವೆ. ನಂದು 6 ತಿಂಗಳಲ್ಲಿ ಎಲ್ಲಾ ಕಾಲದ ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇದೀನಿ, ಟೌನರ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಗೌರ್ಮೆಂಟ್ ರೇಟ್ ಏನಿದೆ ಈಗ ಸಿಗುತ್ತೆ. ಆಲ್ರೆಡಿ ನಾನು ಡ್ಯೂಟಿ ಮಾಡಿದ್ದೀನಿ, ಒಂದು 15 ದಿವಸದಿಂದ ಡ್ಯೂಟಿ ಮಾಡಿದ್ದೀನಿ. ಇದ್ರಲ್ಲಿ ಚೆನ್ನಾಗಿದೆ ರೇಟ್ ಎಲ್ಲ. 24 ರುಪೀಸ್ ಸಿಗುತ್ತೆ. ಏರ್ಪೋರ್ಟ್ ಬುಕಿಂಗ್ ಎಲ್ಲ ತಗೊಂಡ್ರೆ ಓಲಾ ಊಬರ್ ಎಲ್ಲ 500 ರೂಪಾಯಿ 600 ರೂಪಾಯಿ ಮಂತ್ಲಿ ಕೊಡ್ತಾರೆ. ಕಮಿಷನ್ ಎಲ್ಲ ಅವನೇ ಅರ್ಧಕ್ಕೆ ಅರ್ಧ ತಿಂದ್ಬಿಡ್ತಾನೆ. ಡ್ರೈವರ್ಗಳು ತುಂಬಾ ಕಷ್ಟ ಆಗ್ತದೆ. ಹಾಗಾಗಿ ಟೌನರ್ ಅಲ್ಲಿ ಈಗ ನನ್ನ ಹೆಸರಲ್ಲಿ ಬಿಲ್ ಹೋಗುತ್ತೆ, ಮತ್ತೆ ಗೌರ್ಮೆಂಟ್ ರೇಟ್ ಸಿಗುತ್ತೆ. ಟೌನರ್ ಅಲ್ಲಿ ಮೇನ್ ಇಷ್ಟ ಆಗಿದೆ ಅದು. ಈ 24 ರುಪೀಸ್ ಏನಿದೆ ಫಿಕ್ಸ್ ಆಗಿ ಸಿಗುತ್ತೆ. ಈ ರ್ಯಾಪಿಡೋ ಬಂದ್ರೆ ರೇಟ್ ಕಾರ್ಡ್ ಅಂತ ಬರುತ್ತೆ. 4 ಕಿಲೋಮೀಟರ್ 100 ರೂಪಾಯಿ ಕೊಟ್ಟನ, 25 ಕಿಲೋಮೀಟರ್ ಅಲ್ಲಿ 180 160 ಈ ತರ ಕೊಡ್ತಾನೆ. ಅವ್ನಿಗೆ ಇಷ್ಟ ಬಂದಾಗ ಕೊಡ್ತಾನೆ. ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡಿ ಹೇಳ್ತಾ ಗೌರ್ಮೆಂಟ್ ರೇಟ್ ಏನಿದೆ, ಈಗ ಡೈಲಿ ಒಂದು 200 ಕಿಲೋಮೀಟರ್ ಓಡುತ್ತೆ. 200 ಕಿಲೋಮೀಟರ್ ಓಡಿದ್ರೆ 24 ರುಪೀಸ್ 4,800 ಆಗುತ್ತೆ. ನಮ್ ಗಾಡಿ ಮೇಂಟೆನೆನ್ಸ್ ನಮ್ಗೆ EMI ಕಟ್ಟಕ್ಕೆ ಮನೆಗೆಲ್ಲ ಅನುಕೂಲ ಆಗುತ್ತೆ. ಹಾಗಾಗಿ ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇದ್ದೀನಿ, ಈ ಓಲಾ ಊಬರ್ ರ್ಯಾಪಿಡೋದಿಂದ ಜೀತದಾಳ ಪದ್ಧತಿ ಬಿಟ್ಬಿಟ್ಟು ನಮ್ಮ ಹೆಸರಲ್ಲಿ ಬಿಲ್ ಹೋಗತ್ತಾರ ಟೌನರ್ ಆಪ್ ಅಲ್ಲಿ ನಮ್ಮ ಬಿಲ್ ಹೋಗುತ್ತೆ. ಈಗ ರ್ಯಾಪಿಡೋ ಓಲಾ ಊಬರ್ ಇದ್ರಲ್ಲಾದ್ರೆ ಅವ್ರ ಹತ್ರ ಬಿಲ್ ಹೋಗುತ್ತೆ. ಈಗ ನಮ್ 10 ಲಕ್ಷ ಬಂಡವಾಳ ಹಾಕ್ಬಿಟ್ಟು ನಾವು ಇನ್ನೊಬ್ರು ಏನ ನಾವು ಕೇಳ್ಕೊಂಡು ಇರಕ್ಕಾಗಲ್ಲ. ಅವ್ನು 10 ರೂಪಾಯಿ ಕೊಟ್ಟರು ತಗೋಬೇಕು, 15 ರೂಪಾಯಿ ಕೊಟ್ಟರು ತಗೋಬೇಕು, 8 ರೂಪಾಯಿ ಕೊಟ್ಟರು ತಗೋಬೇಕು. ಟೌನರ್ ಅಪ್ಲಿಕೇಶನ್ ಮಾಡ್ಕೊಂಡ್ರೆ 24 ರುಪೀಸ್ ಸಿಗುತ್ತೆ, ಏನ್ ತೊಂದರೆ ಆಗಲ್ಲ.